ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 22/1/2026 ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಫಸ್ಟ್ ನಿಮಗೆ ಅಪ್ಡೇಷನ್ ಕೊಡೋದು ಲೇಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಒಂದಿಷ್ಟು ಕೆಲವೊಂದು ಪೊಸಿಷನ್ ಸೆಲ್ಲಿಂಗ್ ತಗೊಂಡಿದ್ದೆ. ದಟ್ಸ್ ಹಿಯರ್ 25,100 ಚಿಲ್ಲರೆ ಬ್ರೇಕ್ ಡೌನ್ ಆಗಬೇಕಾದ್ರೆ ಕಾಲ್ ರೇಟಿಂಗ್ ಮಾಡ್ತಾ ಇದೆ. 25,000 ಗಡಿ ಹತ್ರ ಬಂದಾಗ ಕೂಡ ಬುಕ್ ಮಾಡಿದೆ. ಇದನ್ನ ಕೂಡ ಪೋಸ್ಟ್ ಮಾಡಿದೆ. ಮಾರ್ಕೆಟ್ ಈ ಸಡನ್ ಮೊಮೆಂಟಮ್ ಬಂದಾಗ 200 ಮೂವಿಂಗ್ ಅವರೇಜ್ ರೀಕ್ಯಾಪ್ಚರ್ ಆಗೋದ್ ಬಗ್ಗೆ ಮಾತಾಡ್ತಾ ಇದೆ. ಅಂಡ್ ದಿಸ್ ಇಸ್ ಶಾರ್ಟ್ ಕವರಿಂಗ್ ಆಗಿದೆ ಬಿಕಾಸ್ ಆಫ್ ಲೋ ವಾಲ್ಯೂಮ್ ಅಂತ ಶೋಕಾಸ್ಟ್ ಮಾಡ್ತಾ ಇದೆ. ಅದನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ. ಆಮೇಲೆ ಇಲ್ಲಿಂದ ಆದ್ರೆ ಪುಟ್ ಸೆಲ್ಲಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಇಂದ ತಗೊಳ್ಳಿ ಅಂದಿದೆ. ಇದನ್ನು ಕೂಡ ಪುಟ್ ಸೆಲ್ಲಿಂಗ್ ಆಂಗಲ್ ಮಾಡ್ತಾ 25 to 80-90 ಇದ್ದಾಗ ಕೂಡ ಬುಕ್ ಮಾಡ್ಕೊಂಡೆ. ಇದು ಎರಡನೇ ಪೊಸಿಷನ್. ಓಕೆ, ಇನ್ನೂ ಒಂದು ಪೊಸಿಷನ್ ಆಗಿತ್ತು, ಬಟ್ ಇಟ್ಸ್ ವಾಸ್ ಜಸ್ಟ್ ಕಾಸ್ಟ್ ಟು ಕಾಸ್ಟ್ ಆಗಿತ್ತು. ಯಾವ್ದಪ್ಪ ಅಂದ್ರೆ ಮಾರ್ಕೆಟ್ ಜಸ್ಟ್ ಕಾನ್ ಅಪ್ ಸೈಡ್. ನಾನು ಇಲ್ಲಿಂದ ಏನಾದ್ರು ಫಿಬೋನಚಿ ಹಾಕಿದ್ರೆ 60% ಲೆವೆಲ್ ಇದಾಗಿತ್ತು, ಬ್ರೇಕ್ ಡೌನ್ ಆಗ್ತಾ ಇತ್ತು. ಸೊ ಅಲ್ಲಿಂದ ಕೂಡ ಒಂದು ಕಾಲ್ ರೇಟಿಂಗ್ ಮಾಡಿದೆ. ಸೊ ದಟ್ ವಾಸ್ ಡನ್. ಸೊ ಎಲ್ಲ ಕಾಲ್ ರೇಟಿಂಗ್ಗಳು ಆಗಿದ್ದು ಸೆನ್ಸೆಕ್ಸ್ ಅಲ್ಲಿ, ಬಟ್ ಚಾರ್ಟ್ ನೋಡ್ತಾ ಇದ್ದನ್ನ ಎಲ್ಲ ನಿಫ್ಟಿ ಒಳಗಡೆ ಬಿಕಾಸ್ ಕನ್ವೀನಿಯಂಟ್ ಟು ಸಿ ದಟ್ ಒನ್. ಓಕೆ, ಈಗ ನಾಳೆ ಏನ್ ಮಾಡಬಹುದು ಅನ್ನೋದು ಶುರು ಮಾಡೋಣ. ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ. ಸೊ ಡೇ ಆಂಗಲ್ ಶಿಫ್ಟ್ ಮಾಡಿದ್ರೆ 200 ಡೇ ಮೂವಿಂಗ್ ಅವರೇಜ್ ಮತ್ತೆ ರೀಕ್ಯಾಪ್ಚರ್ ಆಗಿದೆ. 25,150 ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅದೇ. ಓಕೆ, ಸೊ ಮಾರ್ಕೆಟ್ ರೀಕ್ಯಾಪ್ಚರಿಂಗ್ 25,150, ದಟ್ಸ್ 200 ಡೇ ಮೂವಿಂಗ್ ಅವರೇಜ್. ಓಕೆ, ಈಗ ನೋಡ್ಕೊಳ್ತೀರಿ ಮಾರ್ಕೆಟ್ ನಿಮಗೆ ವೆರಿ ಕನ್ವೀನಿಯಂಟ್ ಆಗಿ ಕ್ಲೋಸ್ ಆಗಿರೋದು 25,158. ಸ್ಮಾಲ್ ಕೈಂಡ್ ಆಫ್ ಶಾರ್ಟ್ ಕವರಿಂಗ್ ಇದೆ. ಮಾರ್ಕೆಟ್ ಕ್ಯಾನ್ ಗೋ ಡೌನ್ ಸೈಡ್ ಅನ್ನೋ ಸ್ಥಿತಿಯಲ್ಲಿದೆ ಬಿಕಾಸ್ ಟ್ರೆಂಡ್ ನೆಗೆಟಿವ್ ನಲ್ಲೇ ಇದೆ. ಓಕೆ, ಸೊ ಓಪನಿಂಗ್ ಆಂಗಲ್ ಅದ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ 25,200 ಅಥವಾ 120 ಒಳಗಡೆ ಒಂದು 60 to 70 ಪಾಯಿಂಟ್ಸ್ ಒಳಗಡೆ ಓಪನ್ ಆಗ್ತಾ ಇದ್ರೆ ದಟ್ ನಾಟ್ ಗೋನ್ ಟು ಬಿ ಅ ಬೆಸ್ಟ್ ಮೊಮೆಂಟಮ್. ಬಟ್ ಮಾರ್ಕೆಟ್ ಈ ಲೆವೆಲ್ ಕೆಳಗಡೆ ಹೋದ್ರೆ ಎಸ್ 25,000 ಅಥವಾ 24,900 ಬರಬಹುದು. ವೆರಸ್ ಮಾರ್ಕೆಟ್ ಮೇಲ್ಗಡೆ 25,200 ಮೇಲ್ಗಡೆ ಹೋದ್ರೆ 25,300 ಹತ್ರ ಬರಬಹುದು ಅನ್ನೋ ಸ್ಥಿತಿ ಇದೆ. ವೆರಸ್ ಗ್ಯಾಪ್ ಅಪ್ ಆಗಿದೆ, 25,250 ಆಸ್ಪಾಸ್ ಓಪನ್ ಆಗಿದೆ. ಸೊ ಅಬ್ಸರ್ವೇಷನ್ ಮಾಡ್ತೀರಿ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಲೈಕ್ ಬ್ರೇಕ್ ಡೌನ್ ಆಗಿದ್ದು, ಇವತ್ತಿನ ರಿಜೆಕ್ಷನ್ ಲೆವೆಲ್ ಅಂಡ್ ಇವತ್ತು ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗಿದ್ದು. ಸೊ ಈ ಬೌಂಡ್ರಿಗೆ ಬರುವಾಗ ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಕಡೆ ತಗೊಳ್ತೀರಿ. ಬಟ್ ಇನ್ ಕೇಸ್ ಬ್ರೇಕ್ ಹಾಕಿ ಫೇಲ್ಯೂರ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಈ ಜಾಗ ಸೆಲ್ಲರ್ಸ್ ಇದೆ, ಸೊ ಟ್ರಾಪ್ಗಳು ಇಲ್ಲ ಆಗ್ತಾ ಇರುತ್ತೆ. ಬಿ ಕೇರ್ಫುಲ್. ವೆರಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 25,080 ಅಥವಾ 25,050 ಹತ್ರ ಈ ರೀತಿ ಓಪನ್ ಆಗಿದೆ. ಸೊ ಲುಕ್ ಅಟ್ ಹಿಯರ್ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಅಂತ ತಿಳ್ಕೊಳ್ತಾ ಮಾರ್ಕೆಟ್ ಇನ್ ಕೇಸ್ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರೆ 25,000 ಲೆವೆಲ್ ಬರಬಹುದು ಅನ್ನುವ ಸೂಚನೆ ನೆನ್ಪಿಟ್ಕೊಳ್ಳಿ. ವೆರಸ್ ಮಾರ್ಕೆಟ್ ಹ್ಯೂಜ್ ಅಪ್ ಅಂಡ್ ಡೌನ್ಸ್ ಗಳು ಕೂಡ ಆಗಬಹುದು ಬಿಕಾಸ್ ಇವತ್ತು ಸಂಜೆ ಟ್ರಂಪ್ ಕತೆ ಇದೆ. ಸೊ 7 ಗಂಟೆಗೆ ಏನ್ ಮಾತಾಡ್ತಾನೆ ಅಂತ ಗೊತ್ತಿಲ್ಲ. ಬಟ್ ಅವನ ಮಾತುಗಳು ಏನನ್ನ ಮಾರ್ಕೆಟ್ ನ ಹೆಚ್ಚು ಕಮ್ಮಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇವನ್ ಕ್ಯಾನ್ ಬಿ ಅ ಗ್ಯಾಪ್ ಅಪ್ ಆರ್ ಕ್ಯಾನ್ ಬಿ ಅ ಹ್ಯೂಜ್ ಗ್ಯಾಪ್ ಡೌನ್ ಆಲ್ಸೋ. ಸೊ ಪ್ರೊವೈಡೆಡ್ ಮಾರ್ಕೆಟ್ ಇನ್ ದಿಸ್ ಒನ್. ಸೊ ಈ ಕನ್ವೀನಿಯಂಟ್ ಪಾಯಿಂಟ್ಸ್ ಗಳು ಏನ್ ಡಿಸ್ಕಷನ್ ಮಾಡಿದ್ವಿ ಅವು ಚೇಂಜ್ ಕೂಡ ಆಗ್ಬಹುದು. ಓಕೆ, ಸೊ ಲುಕಿಂಗ್ ಅಟ್ ದಿಸ್ ಪಾಯಿಂಟ್, ನೆಕ್ಸ್ಟ್ ಗೋ ಟು ದ ಸೆನ್ಸೆಕ್ಸ್ ಇಯರ್. ನಾಳೆ ಎಕ್ಸ್ಪೈರ್ ಇದೆ. 81,900 ಹತ್ರ ಕ್ಲೋಸ್ ಆಗಿದೆ. ಓಕೆ, ಎನಿವೇ ಮಾರ್ಕೆಟ್ ನೋಡ್ಕೋತೀರಿ ವೆರಿ ಕನ್ವೀನಿಯಂಟ್ಲಿ ಅಗೇನ್ ಲುಕ್ ಹಿಯರ್. ಇದ್ರೊಳಗೆ ಕೂಡ ಮೂವಿಂಗ್ ಅವರೇಜ್ ಗಳನ್ನ ಹಾಕಿ ನೋಡೋಣ. ಸೊ ಲುಕ್ ಎಟ್ ಹಿಯರ್ ಎಕ್ಸಾಕ್ಟ್ಲಿ 200 ಮೂವಿಂಗ್ ಅವರೇಜ್ ಕೆಳಗಡೆ ಕ್ಲೋಸ್ ಆಗಿದೆ. ಪ್ರೊವೈಡೆಡ್ ನಿಫ್ಟಿ ಅದರ ಮೇಲೆಗಡೆ ಕ್ಲೋಸ್ ಆಗಿದೆ. ಇಬ್ರು ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ. ಬಟ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಕ್ಲೋಸ್ ಬಿಲೋ ದ 200 ಮೂವಿಂಗ್ ಅವರೇಜ್. ಅಂಡ್ ಸೈಕಾಲಜಿಕಲ್ ನಂಬರ್ 82,000 ಮಾರ್ಕೆಟ್ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ. ಓಕೆ, ಎರಡು ಪಾಯಿಂಟ್ ಆಫ್ ಇಂದ ಮಾರ್ಕೆಟ್ ನೆಗೆಟಿವ್ ಅಂತೂ ಇದೆ. ಲೆಟ್ಸ್ ಸಿ ಇನ್ ದ 15 minutes. ಸೊ 15 ನಿಮಿಷ ಪ್ರಕಾರ ನೋಡ್ಕೊಳ್ತೀರಿ. ಇದು ಜಸ್ಟ್ ಲೈಕ್ ನಿಫ್ಟಿ ತರ ಇದೊಂದು ಮೇಜರ್ ಟಾಪ್ ರಿಜೆಕ್ಷನ್ ಮಾರ್ಕ್ ಮಾಡ್ಕೋತೀನಿ. 82,400 ಕೆಳಗಡೆ ಮಾರ್ಕೆಟ್ ನಲ್ಲಿ ಇರುವ ಮೇಜರ್ ಲೆವೆಲ್ ದಟ್ ಈಸ್ ಅಬೌಟ್ 81,800. ಸೊ ಇಷ್ಟು ಡ್ರಾ ಮಾಡಿದ್ರಿ. ಓಕೆ, ಮಾರ್ಕೆಟ್ ನೀಟಾಗಿ ಫ್ಲಾಟ್ ಆಗಿ ಓಪನ್ ಆಗಿ ಓಕೆ ಮೇಲ್ಗಡೆ ಹೋದಂಗೆ ತೋರಿಸ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಬರ್ಬೋದು. ಬಟ್ ಟೇಕ್ ಅ ಪೊಸಿಷನ್ ಬಿಲೋ 81,800 ಓನ್ಲಿ ಇನ್ ಕೇಸ್ ಯು ಆರ್ ಸೆಲ್ಲರ್. ಓಕೆ, ವೆರಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ 82,200. ಸೊ ಅಬ್ಸರ್ವ್ ಮಾಡ್ತೀರಿ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ, ಇಲ್ಲಿ ರಿಜೆಕ್ಷನ್ ಇದೆ. ಸೊ ಇಲ್ಲಿಂದ ರಿಜೆಕ್ಷನ್ ಸಿಗ್ಬೋದು ಅಥವಾ ಪಾಸ್ ಮಾಡಿದ್ರೆ ಇದು ನಿಮಗೆ ಫ್ರೀ ವೇ ತರ ಸಿಗುತ್ತೆ. 82,600, 800, 83,000 ಲೆವೆಲ್ಗಳು ಪ್ಲೇ ಆಗುವ ಚಾನ್ಸ್ ಇದೆ ಪ್ರೊವೈಡೆಡ್ ಮಾರ್ಕೆಟ್ ಇಫ್ ಇಟ್ ಕ್ಲೋಸ್ ಹೈಯರ್ ಲೋ. ಓಕೆ, ನಾಳೆ ಎಕ್ಸ್ಪೈರ್ ಇದೆ. ಸೊ ಅದಕ್ಕೋಸ್ಕರ ವ್ಯಾಲ್ಯೂಸ್ ಅನ್ನು ಮಾರ್ಕ್ ಮಾಡಿಟ್ಕೊಳ್ಳಿ. 81,200 ಲೆವೆಲ್, 81,800 ಲೆವೆಲ್ ಅಂಡ್ 82,400 ಲೆವೆಲ್ಸ್. ಸೊ ಪ್ರೊವೈಡೆಡ್ ಟ್ರಂಪ್ ನ್ಯೂಸ್ ಏನಾಗುತ್ತೆ ಗೊತ್ತಿಲ್ಲ. ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಜಾಗಗಳನ್ನ ನೋಡ್ಕೊಳ್ತೀರಿ. ಸೊ ಹೆವಿಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇರೋದು 82,000. ಓಕೆ, ಎರಡು ಕಡೆ ನೋಡಿದ್ರೆ ಎಸ್ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಸ್ಟ್ರಾಡಲ್ ಮಾಡಿದವರಿಗೆ ದುಡ್ಡು ಆಗಲಿಕ್ಕೆ. ಬಿಕಾಸ್ ನಾಳೆ ಎಕ್ಸ್ಪೈರಿ ತೀಟಾಡಿಕೆ ಜಾಸ್ತಿ ಆಗತ್ತೆ.
whereas market in case ಏನಾದರೂ ಕೆಳಗಡೆ ಸ್ಲಿಪ್ ಆಗ್ತಾ ಇದ್ದಾರೆ, ಲೈಕ್ ಎಕ್ಸಾಂಪಲ್ 81,800 ಟೆಕ್ನಿಕಲ್ ಲೆವೆಲ್ ಮಾತಾಡೋದ್ವಲ್ಲ, ಸೊ ಅಲ್ಲಿ 7 ಲಕ್ಷ ಇದೆ, ಮಾರ್ಕೆಟ್ ಅದನ್ನ ಫೇಲ್ ಮಾಡಿದೆ. 81,500 ಕ್ಯಾನ್ ಬಿ ಈಸಿ ಟಾರ್ಗೆಟ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಸ್ ರಿಸೈಡಿಂಗ್ ಅಟ್ 81,500. ವೆರಸ್ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಹ್ಯಾಸ್ ಅ ರಿಜೆಕ್ಷನ್ಸ್ ಹಿಯರ್ ಅಟ್ 81,500 ಬಿಕಾಸ್ ಹೈಯೆಸ್ಟ್ ಓಪನ್ ಇದೆ 14.5 ಲಕ್ಷ ಅಂಡ್ ವೆರಿ ಮಚ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಕಾಯ್ತಾ ಇದೆ. ಸೊ 82,500 is also not easy to surpass. So market can be range tomorrow. Okay, so let's see expiry ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಹಿಯರ್ ಬ್ಯಾಂಕ್ ನೋಡ್ಕೋತೀರಿ 58,800, ಇದು ಕೂಡ ಸ್ವಲ್ಪ ನೆಗೆಟಿವ್ ತರ ಕ್ಲೋಸ್ ಆಗಿದೆ, ಬಟ್ ಪ್ರೊವೈಡೆಡ್ ಇಲ್ಲೊಂದು ಫೈಟಿಂಗ್ ಆಗಿತ್ತು ಅನ್ಕೊಳ್ತೀನಿ. ಎನಿವೆ, ಸೊ ಫ್ರಮ್ ದ ಬಾಟಮ್ ನೋಡ್ಕೋತೀರಿ ಮಾರ್ಕೆಟ್ ಹ್ಯಾಸ್ ಜಂಪ್ಡ್ ಫ್ರಮ್ 58 ಅರೌಂಡ್ 300 ಇಂದ. ಆ ಲೆವೆಲ್ ನಾನು ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ದಟ್ ಇಸ್ ದಿಸ್ ಒನ್ ಎಕ್ಸಾಕ್ಟ್ಲಿ 58,300 ಲೆವೆಲ್. ಓಕೆ, ಅಂಡ್ ಹಿಸ್ಟಾರಿಕಲಿ ಅಲ್ಲಿ ನಿಮಗೆ ನೋಡ್ಕೊಳ್ತೀರಿ ರಿಜೆಕ್ಷನ್ ಇತ್ತು, ಬ್ರೇಕ್ಔಟ್ ಆಗಿತ್ತು, ಡೆಫಿನೆಟ್ಲಿ ಬಯರ್ ಇದ್ದಾರೆ, ಅದರ ಸೂಚನೆ ಇಲ್ಲಿ ಸಿಕ್ಕಿದೆ. ಓಕೆ, ಇನ್ನೂ ಒಂದು ಲೆವೆಲ್ ನ ಡ್ರಾ ಮಾಡ್ಕೋಣ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲುಕ್ ಆಟ್ ದಿಸ್ ಒನ್, ದಿಸ್ ಇಸ್ ಇಂಪಾರ್ಟೆಂಟ್. 58,800 ಲೆವೆಲ್, ಮಾರ್ಕೆಟ್ ಜಸ್ಟ್ ಅಬೌವ್ ದಟ್ ಇಟ್ ಇಸ್ ಕ್ಲೋಸ್ಡ್ ಹಿಯರ್. ಅಂಡ್ ಬಹಳ ಇಂಪಾರ್ಟೆಂಟ್, ಎರಡು ಲೆವೆಲ್ ನ ವಾಪಸ್ ಮತ್ತೆ ರೀಕ್ಲೇಮ್ ಮಾಡ್ಕೊಂಡಿದೆ. ಇದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ಮೇಲಿನ ನೆಕ್ಸ್ಟ್ ಲೆವೆಲ್ಗಳು ಕಾಯ್ತಾ ಇರೋದು ಅಥವಾ ರಿಜೆಕ್ಷನ್ ತರ ಇರೋದು 59,300. ಇಷ್ಟು ಡ್ರಾ ಮಾಡಿದ್ರಿ ಮೂವಿಂಗ್ ಎವರೇಜ್ ನೋಡ್ಕೊಳ್ತೀರಿ. ಇವತ್ತು ಮಾರ್ಕೆಟ್ ಲೈಕ್ ಬಿಲೋ 20 and 50 ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಕ್ಲೋಸ್ ಆಗಿದೆ, ಬಟ್ 200 ಡೇ ಮೂವಿಂಗ್ ಎವರೇಜ್ ಇನ್ನೂ ಬಹಳ ಕೆಳಗಡೆ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಪ್ರೊವೈಡೆಡ್ ದಿಸ್ ಒನ್ ಮಾರ್ಕೆಟ್ ನ ಸ್ಮಾಲ್ ಟೈಮ್ ಫ್ರೇಮ್ ಸ್ವಿಚ್ ಮಾಡೋಣ ಅರೌಂಡ್ 30 ಮಿನಿಟ್ಸ್. ಓಕೆ, ಸೊ 30 ನಿಮಿಷದ ಪ್ರಕಾರ ನೋಡ್ಕೊಳ್ತೀರಿ. ನಾನು ಕೆಲವೊಂದು ಲೆವೆಲ್ಸ್ ನ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ 58,750 ಅಥವಾ 800 ಹತ್ರ ಕ್ಲೋಸ್ ಆಗಿದೆ ಅಲ್ಲ, ನಾಳೆ ಮತ್ತೆ ಇದೇ ಫೇಲ್ಯೂರ್ ನ ಕಂಟಿನ್ಯೂ ಆದ್ರೆ, ಸೊ ಕಾಣ್ತಾ ಇದ್ದೀರಿ 58,300 ಹತ್ರ ಬರುವ ಸಾಧ್ಯತೆ ಹೆವಿ ಇದೆ. ಅಂಡ್ ದಿಸ್ ಇಸ್ ಅ ಹೈಯೆಸ್ಟ್ ಪಾಸಿಬಿಲಿಟಿ, ಫ್ರೀ ವೇ ತರ. ಓಕೆ, ವೆರಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ 58,800 ಅಥವಾ 900 ಹತ್ರ ಇಲ್ಲೇ ಮಿಡಲ್ ಅಲ್ಲಿ ಇದೆ, ಅಥವಾ ನಿಮ್ ಹೈಯರ್ ಸ್ಟ್ರಕ್ಚರ್ ಸಿಗ್ತಾ ಇದೆ, ಸ್ಲೋಲಿ ಅಪ್ಸೈಡ್ ಹೋಗ್ಬೋದು. 59,000 ನಿಮ್ಗೊಂದು ಸ್ಟಕ್ ಪಾಯಿಂಟ್. ಓಕೆ, ಅಂಡ್ ಮಾರ್ಕೆಟ್ ಆಲ್ರೆಡಿ ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಸೈಡ್ ವೇಸ್ ಟಾಪ್ ಸೈಡ್ ಎಕ್ಸ್ಪೆಕ್ಟ್ ಮಾಡೋಣ, ಬಟ್ ಅದರ್ವೈಸ್ ಕೆಲವೊಮ್ಮೆ ಈ ರೀತಿ ಸ್ಪೈಕ್ಸ್ ಕೂಡ ಬರ್ತಾ ಇದೆ. ಅವಾಯ್ಡ್ ಬಿಕಾಸ್ ಆಫ್ ಹೆವಿ ವೊಲಟಾಲಿಟಿ ಬಿಫೋರ್ ಬಜೆಟ್ ಅಂಡ್ ಮಾರ್ಕೆಟ್ ನಲ್ಲಿ ಇರುವ ಟ್ರಂಪ್ ಟಾರಿಫ್ ಖಾತೆಗಳು. ಓಕೆ, ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ, ಸೊ ಡೂ ಎಕ್ಸ್ಪೆಕ್ಟ್ ಹಿಯರ್ ಮಾರ್ಕೆಟ್ 1, 2, 3 ಇನ್ನು ಡಬ್ಲ್ಯೂ ಆಕಾರ ಬ್ರೇಕ್ ಆಗ್ಬೇಕಪ್ಪ ಅಂದ್ರೆ 59,300 ಬ್ರೇಕ್ ಆಗಬೇಕು ಹೈಯರ್ ಲೋ ಆಗ್ಲಿಕ್ಕೆ. ಅದರ್ವೈಸ್ ಮಾರ್ಕೆಟ್ ವಾಪಸ್ ಇದನ್ನ ಲೈಕ್ ಅಕ್ಯುಪೇಷನ್ ಮಾಡದೆ ಲೈಕ್ ಮಾರ್ಕೆಟ್ ಅಗೇನ್ ಗೋ ಡೌನ್ ಸೈಡ್ ಅನ್ನೋ ಸ್ಥಿತಿ ಇದೆ. ವೆರಸ್ ಗ್ಯಾಪ್ ಡೌನ್ ಆದ್ರೆ 58,500 ಹತ್ರ ಆಬ್ವಿಯಸ್ಲಿ ಹಿಸ್ಟಾರಿಕಲ್ ಸಪೋರ್ಟ್ ಇದೆ. ಮತ್ತೆ ಮಾರ್ಕೆಟ್ ಈ ಜಾಗದಲ್ಲಿ ಬಂದ್ರೆ ಒಂದು ಬೌನ್ಸ್ ಕೊಡಬಹುದು ಅಥವಾ ಸೈಡ್ ವೇಸ್ ಟು ನೆಗೆಟಿವ್ ತರ ಹೋಗ್ಬೋದು. ಸೊ ಪ್ರೊವೈಡೆಡ್ ಬ್ಯಾಂಕ್ ನಿಫ್ಟಿ ಎಲ್ಲ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. 27,000 ಕೆಳಗಡೆ, ರಿಪೀಟ್ ಹಿಯರ್ 27,000 ಕೆಳಗಡೆ. ಅಂಡ್ ನಿನ್ನೆ ಇದರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ವಿ. ಸೊ ಪ್ರೊವೈಡೆಡ್ ಲೆಟ್ಸ್ ಗೋ ಟು ದ ಡೇ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ಇದು ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರಾನೇ ಕಾಣುತ್ತೆ, ಬಟ್ ಮಚ್ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಡ್ರಾ ಮಾಡೋಣ ಯೂಸಿಂಗ್ ನೆಕ್ಸ್ಟ್ ಲೆವೆಲ್ ಡ್ರಾಯಿಂಗ್ಸ್ ಹಿಯರ್. ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿ ಒಂದು ಮಲ್ಟಿಪಲ್ ಲೆವೆಲ್ ಸಪೋರ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿತ್ತು ಹಿಸ್ಟಾರಿಕಲಿ. ಓಕೆ, ಸಪೋರ್ಟ್ ಅಂಡ್ ರಿಜೆಕ್ಷನ್ ವ್ಯಾಲ್ಯೂ ಝೋನ್. ಯಾಕೆ ಇದನ್ನ ಸಪೋರ್ಟ್, ಫೇಲ್ಯೂರ್, ರಿಜೆಕ್ಷನ್, ಒನ್ಸ್ ಅ ಪಾಸ್ ಅಂಡ್ ಕಂಟಿನ್ಯೂ ಮೇಲ್ಗಡೆ ಹೋಗಿದೆ. ಸೊ 26,800 ಅಷ್ಟೊಂದು ವ್ಯಾಲ್ಯೂಬಲ್ ಇದೆ. ಅದನ್ನ ಬಿಟ್ರೆ ನಿಮಗೆ ಮಾರ್ಕೆಟ್ ಇವತ್ತು ಬ್ರೇಕ್ ಡೌನ್ ಆಗಿರುವ ಜಾಗ ದಟ್ ಈಸ್ ಅಬೌಟ್ 27,000 ಲೆವೆಲ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇದರ ಒಳಗಡೆ ಅದರ ಬೌಂಡ್ರಿಗಳು ವರ್ಕ್ ಆಗುತ್ತೆ, ವೆರಸ್ ಮಾರ್ಕೆಟ್ ಹೆವಿ ಉಲ್ಟಾಲ್ ಇದೆ, ಅದನ್ನು ಕೂಡ ಚಿಂತೆ ಮಾಡಬೇಕಾಗಿದೆ. ಅಂಡ್ ಎಕ್ಸ್ಪೈರಿಗೆ ಉಳಿದಿರೋದು ಹಾರ್ಡ್ಲಿ ನಿಮಗೆ ನಾನು ಟೆಕ್ನಿಕಲಿ ಮಾತಾಡಬೇಕಂದ್ರೆ ನಾಳೆ ಮತ್ತೆ ನಾಡಿದ್ದು ಶುಕ್ರವಾರ ಮಾತ್ರವೇ. ಸೊ ಆಪ್ಷನ್ ಬಾಯಿಂಗ್ ಇಲ್ಲಿ ಕನ್ವೆಂಟ್ ಇರೋದಿಲ್ಲ. ಎನಿಥಿಂಗ್ ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್ ಎನಿಥಿಂಗ್, ಸೊ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ಕ್ಯಾಪ್ ನಿಫ್ಟಿ, ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್. ನಾಳೆ ಆಬ್ವಿಯಸ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ, ಬಟ್ ಇವುಗಳು ಕೂಡ ಎಕ್ಸ್ಪೈರಿಗೆ ಬಹಳ ನಿಯರ್ ಇರೋದ್ರಿಂದ ಅವಾಯ್ಡ್ ಎನಿ ಆಪ್ಷನ್ ಬಾಯಿಂಗ್ ಸಿಸ್ಟಮ್ ಹಿಯರ್. ಓಕೆ, ಎನಿವೇ ಈ ಬೌಂಡ್ರಿನಲ್ಲಿ ಸೆಲ್ಲಿಂಗ್ ಸಿಗ್ಬೋದಾ ಅಥವಾ ಮಾರ್ಕೆಟ್ ಇಲ್ಲಿ ಬಂದ್ರೆ ಬಾಯಿಂಗ್ ಸಿಗ್ಬೋದಾ, ಇನ್ನೂ ಸ್ಥಿತಿ ಒಳಗಿದ್ದಾಗ ಪುಟ್ ಸೆಲ್ಲಿಂಗ್ ಈ ಕಡೆ ಕಾಲ್ ಸೆಲ್ಲಿಂಗ್ ತರ ಮಾಡ್ತಾ ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಕಮಿಂಗ್ ಟು ದ ಮಿಡ್ ಕ್ಯಾಪ್ ನಿಫ್ಟಿ ನಮ್ಗೆ ಏನು ಹೇಳಿಕೊಡ್ತಾ ಇದೆ. ಕಮಿಂಗ್ ಟು ಮಿಡ್ ಕ್ಯಾಪ್ ನಿಫ್ಟಿ, ಸೊ ಬಿಲೋ 13,000 ಹತ್ರ ಹೋಗಿ ಅರೌಂಡ್ 13,150 ಹತ್ರ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಆಗಿದೆ. ಸೊ ಡ್ರಾಯಿಂಗ್ಸ್ ನ ಮತ್ತೊಮ್ಮೆ ಹಾಕೋಣ, ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಡೂ ಹಿಯರ್ 13,000 ಜಸ್ಟ್ ಕ್ಲಿಕ್ ಆಗಿದೆ. ಓಕೆ, ಇದು ಒಂದು ಅಂಡ್ ಮೇಜರ್ ರಿಜೆಕ್ಷನ್ ಫ್ರಮ್ ದ ಟಾಪ್ ದಟ್ ಈಸ್ ಅಬೌಟ್ 13,300.
ಓಕೆ, ಮತ್ತೆ ಮಿಡಲ್ ಅಲ್ಲಿ ಕೆಲವೊಂದು ಲೆವೆಲ್ಸ್ಗಳೇ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಅಲ್ಲಿ ಒಂದು ಕೂಡ ವ್ಯಾಲ್ಯೂಬಲ್ ಏರಿಯಾ ಇದೆ 13,150 ಲೆವೆಲ್. ಸೊ ಕಮಿಂಗ್ ಟು 30 ಮಿನಿಟ್ಸ್ ಹಿಯರ್. ಸೊ ಮಾರ್ಕೆಟ್ ನೋಡ್ಕೋತೀರಿ ಎಲ್ಲಿದೆ ಅಂದ್ರೆ ಮಾರ್ಕೆಟ್ ಲುಕ್ ಅಟ್ ಒಂದು ಫಾಲ್ ಅಪ್ ಸೈಡ್ ಅಂಡ್ ಅಗೇನ್ ಡೌನ್ ಸೈಡ್ ಅಂಡ್ ಇಲ್ಲಿ ಸ್ವಲ್ಪ ಫೇಲ್ಯೂರ್ ತರ ಕಾಣ್ತಾ ಇದೆ. ಎನಿವೆ ಮಾರ್ಕೆಟ್ ನಿಮ್ಗೆ ಏನಾದರೂ 13,150 ಮೇಲೆ ಹೋಲ್ಡ್ ಮಾಡೋದು ಸೈಡ್ ವೇಸ್ ಟಾಪ್ ಸೈಡ್ ಟು 13,300 ಫೇಲ್ಯೂರ್ ಕ್ಯಾನ್ ರಿಸಲ್ಟ್ ಟು 13,000 ಆಗಿ. ಓಕೆ, ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ನಿಮಗೆ ಬೌಂಡ್ರಿನಲ್ಲಿ ಸಿಕ್ಕರೆ ಕೆಲಸ ಮಾಡಿ, ಅದರ್ವೈಸ್ ದೇ ಆರ್ ಮೋರ್ ಡಿಫಿಕಲ್ಟ್. ಸೊ ಪ್ರೊವೈಡೆಡ್ ಮಾರ್ಕೆಟ್ ಏನಾದರೂ ರೇಂಜ್ ಅಲ್ಲಿ ಇದ್ರೆ ಸೊ ಎರಡು ಔಟ್ ಆಫ್ ಮನಿ ಕಾಲ್ ಮತ್ತೆ ಪುಟ್ಗಳನ್ನ ಸೆಲ್ ಮಾಡ್ತಾ ಸ್ಟ್ರಾಂಗಲ್ ಮೇಂಟೈನ್ ಮಾಡ್ಕೋಬಹುದು. ಬಿಕಾಸ್ ಎಕ್ಸ್ಪೈರಿಗೆ ಲುಕ್ ಅಟ್ ಯು ಆಪ್ಷನ್ ಚೈನ್ ಪ್ರಕಾರ ಸೊ ನೋಡ್ಕೋಬಹುದು. ನಿಮಗೂ ಕೂಡ ಇಲ್ಲಿ ಎಕ್ಸ್ಪೈರಿ ಅನಿಸ್ತಾ ಇದೆ 6 ದಿನ ಅಂತೇಳಿ, 6 ದಿನ ಇಲ್ಲ. ಸೊ ಗುರುವಾರ ನಾಳೆ ಶುಕ್ರವಾರ ಬಿಟ್ರೆ ಮಾರ್ಕೆಟ್ ಅಲ್ಲಿ ಶನಿವಾರ ರವಿವಾರ ಸೋಮವಾರ 3 ದಿನ ರಜೆ ಇದೆ ಬಿಕಾಸ್ ಗಣತಂತ್ರ ದಿನ. ಡೈರೆಕ್ಟ್ ಆಗಿ ಮಂಗಳವಾರ ನೀವು ಓಪನ್ ಆಗ್ತೀರಿ, ಎಕ್ಸ್ಪೈರಿ ಬಹಳ ನಿಯರ್ ಇದೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಆಪ್ಷನ್ಸ್ಗಳು ನಿಮಗೆ ಬಹಳಷ್ಟು ತೀಟಾಡಿಕೆನ ಕೊಡ್ತವೆ. ಅಂಡ್ ಇವನ್ ಲುಕ್ ಹಿಯರ್, ಇವನ್ ಇಂಡೆಕ್ಸ್ಗಳು ಕೂಡ ಆಪ್ಷನ್ಸ್ ತೀಟಾಡಿಕೆ ಕೊಡ್ತವೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಿ. ರೈಟ್ ನಾವು ಮಾರ್ಕೆಟ್ ವಿಕ್ಸ್ ಜಾಸ್ತಿ ಇದೆ. ಪ್ರಾಡಕ್ಟ್ ಇನ್ ಕೇಸ್ ಏನಾದ್ರು ವಿಕ್ಸ್, ಐ ರಿಪೀಟ್ ಹಿಯರ್, ವಿಕ್ಸ್ ಏನಾದರೂ ಕೂಲ್ ಆಫ್ ಆಗಿ ಬಿಟ್ರೆ ನಿಮಗೆ ಎನಿವೇ ಆಪ್ಷನ್ ಬಾಂಗಿದ ದುಡ್ಡಾಗಲ್ಲ. 2 ದಿನ ದುಡ್ಡಾಗಿದೆ, ಇನ್ನೊಂದು ದಿನ ಮಾರ್ಕೆಟ್ನ ಅವಾಯ್ಡ್ ಮಾಡ್ತೀರಿ ವಿಕ್ಸ್ ಬೀಳ್ತಾರೆ. ಸೊ ಅವಾಯ್ಡ್ ಆಪ್ಷನ್ ಬಾಯಿಂಗ್ ಅಟ್ ಲೀಸ್ಟ್ ಫಾರ್ 2 ಡೇಸ್ ಅಂತ ನನಗನ್ಸುತ್ತೆ. ಪ್ರಾಡಕ್ಟ್ ಇನ್ ಕೇಸ್ ಸಿಗ್ಬೇಕಾದ್ರೆ, ಅಪರ್ಚುನಿಟಿ ಸಿಗ್ತಾ ಇದ್ರೆ ವಿಕ್ಸ್ನ ಕೂಡ ಒಂದು ಕ್ಷಣ ನೋಡಿ ಟ್ರೇಡ್ ಮಾಡ್ತೀರಿ ಅಥವಾ ಹೆಜ್ ಕೂಡ ಪೊಸಿಷನ್ಸ್ ಮಾಡ್ಕೊಳ್ಳಿ. ಎನಿವೇ ಚೇಂಜಸ್ ಇದ್ರೆ ನಾನೇನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಮಾರ್ಚ್ 1ರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಈಗ ಇಂಟಿಮೇಟ್ ಮಾಡಾಗಿದೆ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಸಿಲೆಬಸ್ ಕಾಪಿ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓದ್ಕೊಂಡು ಇಷ್ಟ ಆದರೆ ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ. ಆ್ಯಂಡ್ ಮೊದಲ 20 ಜನರನ್ನು ಮಾತ್ರ ತಗೊಳ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು